ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಅನೇಕ ಬಾರಿ ಪೊಲೀಸರನ್ನ ನಾವು ತುಂಬ ಹಗುರ ಪದಗಳಿಂದ ನಿಂದಿಸ್ತೇವೆ. ಸ್ವಲ್ಪನೂ ಕನಿಕರ ಇಲ್ಲದವರು, ಕರುಣೆ ಇಲ್ಲದವರು, ಮಾನವೀಯತೆ ಇಲ್ಲದವರು ಅಂತ ತುಂಬ ಹಗುರ ಪದಗಳಿಂದ ನಿಂದನೆ ಮಾಡ್ತೀವಿ. ಆದರೆ ಇಲ್ಲೊಬ್ಬ ಪೊಲೀಸ್ ಪೇದೆಯೊಬ್ಬರು ಪ್ರಾಣವನ್ನು ಕೂಡ ಪಣಕ್ಕಿಟ್ಟು ಒಬ್ಬ ಕಳ್ಳನನ್ನು ಸಿನಿಮೀಯ ರೀತಿಯಲ್ಲಿ ಹಿಡಿದಿರೋದು. ಈ ಪೊಲೀಸ್ ಪೇದೆಯ ಬಗ್ಗೆ ಈಗಾಗಲೇ ಅನೇಕ ಮೆಚ್ಚುಗೆಯ ಮಾತುಗಳು ಕೇಳಿಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಕಳ್ಳನನ್ನು ಹಿಡಿಯುವ ದೃಶ್ಯಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಒಬ್ಬ ಪೇದೆ ಈ ರೀತಿಯಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಭಯಾನಕವಾಗಿ ಆತನನ್ನು ಬೆನ್ನತ್ತಿ ಹಿಡಿಯೋದಿದೆಯಲ್ಲ, ಅದು ಅವರ ಕರ್ತವ್ಯ ಕೂಡ. ಆದರೆ ಈ ಕರ್ತವ್ಯ ನಿಷ್ಠೆಗೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಈ ಘಟನೆ ನಡೆದಿದ್ದಲ್ಲಿ ಯಾರು ಈ ಪೇದೆ, ಜೊತೆಗೆ ಕಳ್ಳ ಮಾಡಿರೋ ಕೃತ್ಯ ಎಂಥದ್ದು ಅನ್ನೋದರ ಒಂದಿಷ್ಟು ವಿವರಗಳನ್ನು ನಾವು ತಿಳಿಯೋಣ. ಆ ಕಳ್ಳ ಮಂಜೇಶ್ ಅಲಿಯಾಸ್ 420 ಮಂಜ, ಹೆಸರಿಗೆ ತಕ್ಕನ ಹಾಗೆ 420 ಕೆಲಸಗಳನ್ನೇ ಮಾಡಿದ್ದ. ಜೊತೆಗೆ ಆತನಿಗೆ ಇನ್ನೊಂದು ಹೊಟ್ಟೆ ಮಂಜ ಅನ್ನೋ ಕುಖ್ಯಾತ ಹೆಸರು ಕೂಡ ಇದೆ. ಪೊಲೀಸರಿಗೆ ಕೈಗೆ ಸಿಕ್ಕಿಬಿದ್ದ ಈ ಖತರ್ನಾಕ್ ಕಳ್ಳನನ್ನು ಹಿಡಿದವರು ಕೊರಟಗೆರೆ ಪೊಲೀಸ್ ಠಾಣೆಯ ಪೇದೆ ದೊಡ್ಡಲಿಂಗಯ್ಯ. ಇವರೇ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಬೆನ್ನತ್ತಿ ಹಿಡಿದು ಬಿಟ್ಟರು. ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತೆ 420 ಮಂಜನನ್ನು ಈಗಾಗಲೇ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯ ಸಿಗ್ನಲ್ ಬಳಿ ಪೇದೆಯಾಗಿರ್ತಕ್ಕಂಥ ದೊಡ್ಡಲಿಂಗಯ್ಯನವರು ಹಿಡಿದು ಬಿಟ್ಟಿದ್ದಾರೆ. ಆ ಸಿಗ್ನಲ್ನಲ್ಲಿರೋ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆರಂಭದಲ್ಲಿ ಆ ಕಳ್ಳ ಆ ಟ್ರಾಫಿಕ್ ಸಿಗ್ನಲ್ ಬಳಿ ನಿಂತ್ಕೊಳ್ತಾನೆ. ಹೊಂಚು ಹಾಕಿ ದೊಡ್ಡಲಿಂಗಯ್ಯನವರು ಕಾದು ಕುಳಿತಿದ್ರು ಆತನನ್ನು ಹಿಡಿಲಿಕ್ಕೆ. ಸಿಗ್ನಲ್ನಲ್ಲಿ ಸ್ಕೂಟ್ರ್ ಹೋಗ್ತಾ ಇದ್ದ ವೇಳೆಯೇ ಅಡ್ಡಗಟ್ಟಿ ಬಿಟ್ಟಿದ್ದಾರೆ ಆ ಪೇದೆಯವರು ಕಳ್ಳನನ್ನು. ಆದರೂ ಕೂಡ ಆತ ಎಳೆದುಕೊಂಡು ಹೋಗ್ತಾನೆ. ಹಿಡಿಲಿಕ್ಕೂ ಕೊಳಪಟ್ಟಿ ಕೈ ಹಾಕ್ತಾರೆ, ಆದರೂ ಕೂಡ ನಿಲ್ಲಿಸದೆ ಮುಂದೆ ಸಾಕ್ತಾನೆ. ಆದರೆ ಪೊಲೀಸು ಪಟ್ಟು ಬಿಟ್ಟಿಲ್ಲ. ಕಳ್ಳನನ್ನು ಬೆನ್ನಟ್ಟಿ ಹೋಗಿ ಆತನ ಕಾಲನ್ನು ಹಿಡಿದು ನೆಲಕ್ಕೆ ಬೀಳಿಸಿಬಿಡ್ತಾರೆ. ಬಳಿಕ ಅಲ್ಲಿದ್ದ ಟ್ರಾಫಿಕ್ ಪೊಲೀಸರು ಕಳ್ಳನನ್ನು ಹಿಡಿಲಿಕ್ಕೆ ಮುಂದಾಗೋ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸ್ಥಳಕ್ಕೆ ಸಾರ್ವಜನಿಕರು, ಸುತ್ತಮುತ್ತಲಿದ್ದಂಥ ಎಲ್ಲ ಸಾರ್ವಜನಿಕರು ಬಂದು ಕಳ್ಳನಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ತದನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೀವು ಈ ದೊಡ್ಡಲಿಂಗಯ್ಯ ಅವ್ರನ್ನ ನೋಡಿದಾಗ ತುಂಬ ಏನು ಎನರ್ಜಿ ಅಥವಾ ಯಂಗ್ಸ್ಟರ್ ಅಂತ ಕಾಣಿಸೋದಿಲ್ಲ, ಸ್ವಲ್ಪ ವಯಸ್ಸಾಗಿದೆ. ಆದರೂ ಆ ಕಳ್ಳನಿಗೋಸ್ಕರ ಆತನನ್ನು ಬೆನ್ನಟ್ಟಿ ಆ ಸ್ಕೂಟಿಯ ಕೆಳಗೂ ಕೂಡ ಅವರು ಸಿಕ್ಕು ಬೀಳ್ತಾರೆ. ಸ್ವಲ್ಪ ಏನಾದರೂ ಆಗಿದ್ದರೆ ಅವರ ಕುತ್ತಿಗೆಯ ಮೇಲೆ ಬೈಕ್ ಹರಿದು ಹೋಗಿಬಿಡ್ತಾ ಇತ್ತು. ಪ್ರಾಣವನ್ನು ಪಣಕ್ಕಿಟ್ಟು ಈ ರೀತಿಯಾಗಿ ಕೆಲಸ ಮಾಡಿದ್ರಲ್ಲ ಅಂತ ಅವರಿಗೆ ಈಗ ಹ್ಯಾಟ್ಸ್ ಆಫನ್ನು ಹೇಳ್ತಾ ಇರೋದು. ಖತರ್ನಾಕ್ ಕಳ್ಳನಿಗೆ ಚಿನ್ನದ ಸರ ಹಾಕಿರುವ ವೃದ್ಧೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಈತ. ವೃದ್ಧೆಯರನ್ನೇ ಟಾರ್ಗೆಟ್ ಮಾಡಿ, ಜೊತೆಗೆ ಪಿಂಚಣಿ, ಸರ್ಕಾರದ ಸವಲತ್ತನ್ನು ಕೊಡಿಸ್ತೀನಿ ನಿಮಗೆ ಅಂತ ಹೇಳಿ ನಂಬಿಸಿ ಅವರ ಚಿನ್ನದ ಸರವನ್ನು ಕತ್ಕೊಂಡು ಪರಾರಿ ಆಗಿಬಿಡ್ತಾ ಇದ್ದಂತೆ. ಈತನ ವಿರುದ್ಧ ಈಗಾಗಲೇ ತುಮಕೂರು ಜಿಲ್ಲೆಯ ಕೊರಟಗೆರೆ, ಮಧುಗಿರಿ, ಹೆಬ್ಬೂರು ಪೊಲೀಸ್ ಠಾಣೆ ಸೇರಿ ಸುಮಾರು 10ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದ್ದಾವೆ. ಹಾಗಾಗಿಯೇ ಪೊಲೀಸರು ಕಣ್ಣು ತಪ್ಪಿಸ್ಕೊಂಡು ಬರೋಬ್ಬರಿ ಈ 1-2 ತಿಂಗಳಿಂದ ಹೀಗೆ ಓಡಾಡ್ತಾ ಇದ್ದಂತೆ ಈ 420 ಮಂಜ. ಬೆಂಗಳೂರಿನ ಮತ್ತಿಕೆರೆ ಕಡೆಯಿಂದ ಸದಾಶಿವನಗರ ಪೊಲೀಸ್ ಠಾಣೆ ಕಡೆಗೆ ಬಿಳಿ ಬಣ್ಣದ ಹೊಂಡಾ ಆ್ಯಕ್ಟಿವಾ ಸ್ಕೂಟರ್ನಲ್ಲಿ ಬರ್ತಾ ಇರೋ ಮಾಹಿತಿ ದೊಡ್ಡಲಿಂಗಯ್ಯ ಅವರಿಗೆ ತಿಳಿದುಬಿಟ್ಟಿದೆ. ಹಾಗಾಗಿ ಈತನನ್ನು ಹಿಡಿಲಿಕ್ಕೆ ಪೊಲೀಸರು ಬಲೆ ಬೀಸಿಬಿಟ್ಟಿದ್ದಾರೆ. ಯಾವಾಗ ಸದಾಶಿವನಗರ ಠಾಣೆ ಸಿಗ್ನಲ್ ಬಳಿ ಈ 420 ಮಂಜ ಬಂದುಬಿಟ್ಟ ತಕ್ಷಣಕ್ಕೆ ಇದೇ ದೊಡ್ಡಲಿಂಗಯ್ಯನವರು ಪ್ರಾಣವನ್ನು ಪಣಕ್ಕಿಟ್ಟು ಆತನನ್ನು ಹಿಡಿಲೇಬೇಕು ಅಂತೇಳಿ ಮುಂದಾಗಿರೋದು. ಸದ್ಯ ಈಗಾಗಲೇ 420 ಮಂಜನ್ನು ಪೊಲೀಸ್ ಠಾಣೆ ಕರೆತರಲಾಗಿದೆ. ತನಿಖೆ ಕೂಡ ಮುಂದುವರಿತಾ ಇದೆ. ಆದರೆ ತಮ್ಮ ಕರ್ತವ್ಯ ಇದು ಪೊಲೀಸ್ನವರು. ಆದರೂ ಅವರಿಗೂ ಒಂದು ಕುಟುಂಬ ಇರುತ್ತೆ, ಎಲ್ಲದೂ ಇರುತ್ತೆ. ಇವನ್ನೆಲ್ಲವನ್ನೂ ಕೂಡ ಪಣಕ್ಕಿಟ್ಟು ಈ ರೀತಿಯಾದಂಥ ಕೆಲಸಗಳನ್ನು ಅಥವಾ ಕರ್ತವ್ಯವನ್ನು ನಿರ್ವಹಿಸಿದಾಗ ಸಾಮಾಜಿಕ ವಲಯಗಳಲ್ಲಿ ಎಲ್ಲರೂ ಕೂಡ ಗೌರವವನ್ನು, ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ಕೂಡ ದೊಡ್ಡಲಿಂಗಯ್ಯ ಅವರಿಗೆ ಧನ್ಯವಾದಗಳನ್ನು ಅಥವಾ ಹ್ಯಾಟ್ಸ್ ಆಫನ್ನು ಅರ್ಪಿಸಲೇಬೇಕು. ಈ ಥರದ ಕಳ್ಳರು ಕೂಡ ಬಹಳಷ್ಟು ಕಡೆ ಇರ್ತಾರೆ. ನಿಮ್ಮನ್ನು ಕೂಡ ಇದೇ ರೀತಿಯಾಗಿ ನಂಬಿಸಿ ನಾವು ನಿಮಗೆ ಏನಾದರೂ ಈ ಥರದ ಸರ್ಟಿಫಿಕೇಟ್ಸ್ನ ಮಾಡಿಕೊಡ್ತೀನಿ, ಜೊತೆಗೆ ನಿಮಗೆ ಆ ರೀತಿಯಾದಂಥ ಇನ್ಶೂರೆನ್ಸ್ ಹಣ ಬರೋ ಹಾಗೆ ಮಾಡ್ತೀನಿ, ಪಿಂಚಣಿ ಹಣ ಬರೋ ಹಾಗೆ ಮಾಡ್ತೀನಿ ಅಂತ ಏನೆಲ್ಲ ಪುಸಲಾಯಿಸಿ, ಏನೆಲ್ಲ ಕಸರತ್ತುಗಳನ್ನು ಮಾಡಿ ಅವರು ನಾವು ಕೂಡ ಇದನ್ನು ಕನ್ಫರ್ಮಾಗಿ ಮಾಡ್ತೀವಿ ಅಂತ ಯಾವ ರೀತಿಯಾಗಿ ನಂಬಿಸ್ಬೇಕೋ ಅದೆಲ್ಲ ರೀತಿಯಾಗಿ ಶಾರ್ಟ್ಕಟ್ಗಳ ಮುಖಾಂತರ ನಿಮ್ಮನ್ನು ನಂಬಿಸಿ ಮೋಸಗೊಳಿಸುವವರು ಇರ್ತಾರೆ. ಅವ್ರ ಬಗ್ಗೆ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆ ಥರದವರಿಗೆ ನೀವು ಕೂಡ ಮಾರು ಹೋಗಿಬಿಟ್ರೆ ಈ ರೀತಿಯಾಗಿ ಈ ತರಹದ ಕಳ್ಳರು ನಿಮ್ಮನ್ನು ಯಾಮಾರಿಸಿ ಹಣವನ್ನು ಲಪಟಾಯಿಸಿ ಬಿಡ್ತಾರೆ. ಸದ್ಯ ಈ ಥರದ ಕೇಸ್ಗಳಲ್ಲಿ ಈ ದೊಡ್ಡಲಿಂಗಯ್ಯನವರಂತಹ ಪೇದೆಗಳಿದ್ದಾಗ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಈ ಥರದ ರಕ್ಷಣಾ ಪೊಲೀಸ್ ಠಾಣೆಗಳಿಗೆ ಧೈರ್ಯವಾಗಿ ನಾವು ಕೂಡ ನಂಬಿ ಕಂಪ್ಲೇಂಟ್ಸ್ಗಳನ್ನು ಕೊಡಬಹುದು.
ಈಗ ಆತನ ಬಳಿ ಸಿಕ್ಕಿರೋ ಚಿನ್ನದ ಸರಗಳು ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ರೋ ಏನೋ ಆ ಹೆಣ್ಣು ಮಕ್ಕಳು ಅವರಿಗೂ ತಲುಪಿಸೋ ಕೆಲಸವನ್ನು ಪೊಲೀಸ್ನವರು ಮಾಡಲಿ ಅಂತ ಮತ್ತೊಮ್ಮೆ ನಾವು ಕೂಡ ವಿನಂತಿಯನ್ನು ಮಾಡಿಕೊಳ್ಳೋಣ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದಗಳು.